ಸ್ನೇಹಿತರೆ ನಮಸ್ತೆ. ನೋಡಿ, ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡ KH. ಇಲ್ಲಿ ನನ್ನ ಪ್ರೊಫೈಲಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತೇಳಿ ಚೆಕ್ ಮಾಡೋಣ ಅಂತ ಹೋದೆ. ಇಲ್ಲಿ ನೋಡಿ, ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ ಟಚ್ ಮಾಡಿದ್ರೆ ಇನ್ನು 28 ದಿವಸದ ಒಳಗಡೆ 5.8 ಮಿಲಿಯನ್ ವ್ಯೂಸ್ ಆಗಿದೆ. ಅಪ್ರಾಕ್ಸಿಮೇಟ್ ಅರ್ನಿಂಗು $44.52. ನೋಡಿ, ಈಗ ಬಂದು 43.48 ಬಂತಿದ್ದು. ರಿಫ್ರೆಶ್ ಮಾಡ್ತಾ ಚೇಂಜಸ್ ಆಗುತ್ತೆ ಮೋಸ್ಟ್ಲಿ. ಸೊ ಇದ್ರ ಜೊತೆಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ, ಏನಂದರೆ ಸಮ್ ಆಫ್ ಯುವರ್ ಕಂಟೆಂಟ್ ಮೇ ಎಫೆಕ್ಟ್ ಯುವರ್ ಎಬಿಲಿಟಿ ಟು ಬಿ ರೆಕಮೆಂಡೆಡ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಪ್ರೊಫೈಲು ಆ್ಯಸ್ ಸಮ್ ಇಶ್ಯೂಸ್ ಅಂತ ಇದೆ. ಸೊ ಏನು ಚೆಕ್ ಮಾಡಿದ್ರೆ ನೋಡಿ, ಈ ರೀತಿಯಾಗಿ 4 ನೋಡಿ ಎಷ್ಟಿದೆ, 1 2 3 4 5 6 7 8ನ ನ್ಯೂಡಿಟಿ ಆರ್ ಸೆಕ್ಸುಯಲ್ ಆ್ಯಕ್ಟಿವಿಟೀಸ್ ಅಂತೇಳಿ ಕೊಟ್ಟಿದ್ದಾರೆ ಇದಿಷ್ಟಕ್ಕೂ. ಆಮೇಲೆ ಟ್ರೇಡ್ ಮಾರ್ಕ್ ಅಂತ ಒಂದು ಬಂದಿದೆ. ಸೊ ಇದರಲ್ಲಿ 1 2 3 4 5 6 7ಕ್ಕೆ ಒಂದೇ ಥರ ಕೊಟ್ಟು 1ಕ್ಕೆ ಮಾತ್ರ ಚೇಂಜ್ ಮಾಡಿದ್ದಾರೆ. ಇದು ಹೆಂಗೆ ಅಂತ ನೋಡಿ, ಡಿಸೆಂಬರ್ 6ನೇ ತಾರೀಕಲ್ಲಿ ನಾನೇನೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಫೇಸ್ಬುಕ್ಕಿಂದನೇ ಡಿಲೀಟ್ ಆಗೋ ರೀತಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಇವ್ರದ್ದೆಲ್ಲ ಇಷ್ಟೇ. ಓದಿರೋರು ಏನು ಮಾಡ್ತಾರೆ ಅಂದರೆ, ಅವ್ರು ಏನು ಕೆಲಸ ಮಾಡಬೇಕು, ಈ ರೋಡಲ್ಲಿ ಬಂದು ಬೀದಿಲಿ ಹೋರಾಟ ಮಾಡೋದು ಎಲ್ಲ ಮಾಡ್ತೀವಲ್ಲ ನಾವು ಡ್ರೈವರ್ಗಳು, ಈ ಸಂಘಗಳನ್ನ ಕಟ್ಕೊಂಡು ರೋಡಲ್ಲೆಲ್ಲ ಗುದ್ದಾಡ್ತೀವಲ್ಲ, ಆ ಕೆಲಸ ಎಲ್ಲ ಮಾಡಲ್ಲ. ಅವ್ರು ಮಾಡೋದು ನೋಡಿ ಈ ಕೆಲಸ. ನಾವು ಇದೇ ಥರ ಬುದ್ಧಿವಂತಿಕೆಯಲ್ಲಿ ಕೆಲಸ ಮಾಡಬೇಕು. ನೋಡಿ, ಇಲ್ಲೇನು ಯಾವ ವಿಡಿಯೋನ ರಿಪೋರ್ಟ್ ಮಾಡಿದ್ದಾರೆ ಅಂತ ನೋಡಿ. ಇಲ್ಲಿ ಅಕ್ಟೋಬರ್ 25ನೇ ತಾರೀಕಲ್ಲಿ ನಾನೊಂದು ವಿಡಿಯೋ ಮಾಡಿರ್ತೀನಿ ರ್ಯಾಪಿಡೋ ವಿಚಾರದಲ್ಲಿ. ಈ ವಿಡಿಯೋನ ತಗೊಂಡೋಗ್ಬಿಟ್ಟು ನೋಡಿಲಿ, ದಿಸ್ ಗೋಸ್ ಅಗೇನೆಸ್ಟ್ ಅವರ್ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ಆನ್ ನ್ಯೂಡಿ ಆರ್ ಸೆಕ್ಸಿ ಆ್ಯಕ್ಟಿವಿಟೀಸ್ ಅಂತೆ. ಅಲ್ಲ, ಈ ಒಂದು ವಿಡಿಯೋದಲ್ಲಿ ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ, ಡ್ರೈವರ್ಗಳಿಗೆ ಅವೇರ್ನೆಸ್ನ ಮೂಡಿಸ್ತಾ ಇದ್ದಾರೆ. ಇದಕ್ಕೆ ಸೆಕ್ಸುಯಾಲಿಟಿನೋ ಆ್ಯಕ್ಟಿವಿಟೀಸನ್ನು ಹೇಳ್ತಾರೆ. ನೋಡಿ, ಇದನ್ನು ರಿಪೋರ್ಟ್ ಮಾಡಿರೋದು. ವಿ ರಿಮೂವ್ಡ್ ಯುವರ್ ವೀಡಿಯೋಸ್ ಅಂದರೆ ಫೇಸ್ಬುಕ್ ಅವರು ರಿಮೂವ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇದೊಂದಾಯ್ತಾ? ಇನ್ನೊಂದೇನು ನೋಡಿ, ಇದು 2ನೇದು. ಅದೇ ಸೇಮ್ ಡಿಸೆಂಬರ್ 6ನೇ ತಾರೀಕಲ್ಲೇ ಟೋಟಲ್ 1 2 3 4 ಮಾಡಿದ್ದಾರೆ. ಇದು ಯಾವ ವಿಡಿಯೋ ನೋಡೋಣ ಇರಿ. ನೋಡಿ, ಇದು ಅಷ್ಟೇ. ನೋಡಿ, ಇಲ್ಲಿ ಟೌನರ್ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡುವುದು ಮತ್ತು ರಿಜಿಸ್ಟರ್ ಮಾಡೋದು ಎಂಬುದ್ರ ಬಗ್ಗೆ ನಾನು ವಿಡಿಯೋ ಹಾಕಿದ್ದೆ. ಇದನ್ನು ತಗೊಂಡೋಗ್ಬಿಟ್ಟು ನೋಡಿಲಿ, ದಿಸ್ ವಿಡಿಯೋ ಮೇ ಬಿ ಕಂಟೈನ್ ನ್ಯೂಡಿಟಿ ಆರ್ ಸೆಕ್ಸುಯಲ್ ಆ್ಯಕ್ಟಿವಿಟೀಸ್ ಅಂತ ಹೆಂಗೆ ರಿಪೋರ್ಟ್ ಮಾಡಿದ್ದಾರೆ ನೋಡಿ. ನೆಕ್ಸ್ಟು 3ನೇದು ನೋಡಿ, ಇದು ಅಷ್ಟೇ. ಏನು 25 ನವಂಬರ್ 1 ಇದರಿಂದ ಕ್ಯಾಬ್ ಚಾಲಕರದ್ದು ಅವ್ರಿಗೆ ಅವೇರ್ನೆಸ್ ಕೊಟ್ಟಿದ್ನಲ್ಲ, ಯಾವುದೇ ಕಾರಣಕ್ಕೂ ನವಂಬರ್ 5ರವರೆಗೂ ಮಾತ್ರ ಓಡಿಸಿ, ಡಿಸೆಂಬರ್ವರೆಗೂ, ಆಮೇಲಿಂದ ನಾವು ಯಾವುದೇ ಕಾರಣಕ್ಕೂ ರ್ಯಾಪಿಡೋ, ಓಲಾ, ಊಬರ್ ಇವ್ಯಾವು ಓಡಿಸಲ್ಲ ಅಂತ ಹೇಳಿದ್ವಲ್ಲ, ಅದನ್ನು ತಗೊಂಡೋಗಿ ದಿಸ್ ವಿಡಿಯೋ ಮೇ ಬಿ ಕಂಟೈನ್ ನ್ಯೂಡಿ ಆರ್ ಸೆಕ್ಸುಯಲ್ ಆ್ಯಕ್ಟಿವಿಟೀಸ್ ಅಂತೆ. ಇವ್ರಿಗೆ ನೇರವಾಗಿ ಗುದ್ದಾಡೋಕೆ ಇವ್ರ ಕೈಲಿ ಆಗೋದಿಲ್ಲ. ಇವರೆಲ್ಲ ಒಂಥರ ಹೆಂಗೆ ಅಂದರೆ ಈ ನಾಮರ್ದ್ರಿದ್ದಂಗೆ ಇವರು. ಮತ್ತು ಇನ್ನೊಂದೈತೆ 4ನೇದು, ಏನಿದು ನೋಡಿ, ಇಲ್ಲಿ ಆಟೋ ಡ್ರೈವರು ಮತ್ತು ಡ್ರೈವರ್ಗಳಿಗೆ ಅಂತೇಳಿ ಮಾಹಿತಿನ ಕೊಟ್ಟಿದ್ದೀನಿ. ಯಾವ ವಿಡಿಯೋ ಇದು? ನೋಡಿ, ಇದು ಅಷ್ಟೇ. ಏನಂತ ಬರ್ತಾಯ್ತಪ್ಪ ಇದು? ಸೇಮ್ ಇದು ಕಂಟೆಂಟ್ ಅದೇನೆ. ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಏನು ಇದನ್ನು ಬಳಸಬೇಕು ಅನ್ನೋದಕ್ಕೆ, ಅದಕ್ಕೂ ಕೂಡ ದಿಸ್ ವಿಡಿಯೋ ವಾಸ್ ಕಂಟೈನ್ ನ್ಯೂಡಿಟಿ ಆರ್ ಸೆಕ್ಸುಯಲ್ ಆ್ಯಕ್ಟಿವಿಟೀಸ್ ಅಂತೆ. ಆಯಿತಾ? ಎಷ್ಟಾಯಿತು? 4 ಹಂಗೆ ಕೊಟ್ಟಿದ್ದಾರಾ? ಇದು 5ನೇದು ನೋಡೋಣ. ಇದು 6ನೇದು ಟ್ರೇಡ್ ಮಾರ್ಕು. ಇದು ಯಾವುದು? ಇದು ಟ್ರೇಡ್ ಮಾರ್ಕ್ ಯಾವುದ್ರದ್ದು? ಅದು ಯಾವುದು ಅಂತಲೇ ತೋರಿಸ್ತಲ್ಲ, ಈ ಪೋಸ್ಟೇ ನಮಗೆ ಕಾಣಿಸ್ತಲ್ಲ ಇದು. ಇನ್ನು ಇದು ಸೇಮ್ ಇದು ಅದೇನೆ. ರ್ಯಾಪಿಡೋ ವಿಚಾರವಾಗಿ ಡ್ಯೂಟಿದು ಹಾಕಿರೋದನ್ನ ಇವರೆಲ್ಲ ಕೂತ್ಕೊಂಡು ಏನು ಮಾಡ್ತಾರೆ ಅಂದರೆ, ಒಂದು ಕಮ್ಯುನಿಟಿ ಮಾಡಿಕೊಂಡು ಅದರಲ್ಲೇ ಮಾಡೋದು. ಟೌನರ್ ಅಪ್ಲಿಕೇಶನ್ ಯಾವ ರೀತಿ ನೋಡಿ, ಅದನ್ನೇ ಎಷ್ಟು ಸಲ ರಿಪೋರ್ಟ್ ಮಾಡಿದ್ದಾರೆ ಅಂತ ಇದನ್ನ ನೋಡಿ. ಆಟೋ ಡ್ರೈವರು, ಕ್ಯಾಬ್ ಡ್ರೈವರು ಅಂತ ಹಾಕಿರೋದನ್ನ ನೋಡಿ. ಇದು ಅಷ್ಟೇ. ಇದರಲ್ಲಿ ಏನಪ್ಪ ಬರುತ್ತೆ, ಇಲ್ಲಿ ಸೆಕ್ಸ್ ವಿಚಾರದ ಏನಪ್ಪ ಬರುತ್ತೆ ಇದರಲ್ಲಿ? ಏನು ಜನಗಳ್ರಿ ಇವರೆಲ್ಲ. ಅಂದರೆ ಫೇಸ್ಬುಕ್ಗಳನ್ನು ಬಳಸುವಂಥ ವ್ಯಕ್ತಿಗಳು ಒಳಗಡೆನೇ ಒಂದು ಕಮ್ಯುನಿಟಿ ಮಾಡ್ಕೊಂಡು ಈ
ಈ ನಾಮರ್ದ್ರ ಥರ ಹಿಂದ್ಗಡೆಯಿಂದ ಆಟ ಆಡೋಕೆ ಹೋಗ್ತಾರೆ ಅಂದರೆ ಅಲ್ಲಿಗೆ ಒಳ್ಳೇದು ಅವ್ರಿಗೆ ಯಾವುದು ಬೇಕಾಗಿಲ್ಲ. ಈಗ ನಾನು ಎಷ್ಟು ಕಂಟೆಂಟ್ಗಳನ್ನ ಮಾಡಿದಾಗ ಸತ್ಯನ ಹೊರಬಿಚ್ಚಿತ್ತಿದ್ದೆ. ಇದರಿಂದ ಎಷ್ಟೋ ಡ್ರೈವರ್ಗಳು ಬದಲಾಗಿ ಎಲ್ಲ ಕಂಪ್ನಿಯವ್ರನ್ನ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಇವ್ರಿಗೆ ಉರಿ ಹತ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಹಂಗಾಗಿ ಈ ಕೆಲಸ ಮಾಡಿದ್ದಾರೆ. ನಾವು ಜಗ್ಗೋದು ಬಗ್ಗೋದು ಮಾತೇ ಇಲ್ಲ. ಮುಂದಕ್ಕೆ ಇನ್ನೂ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇರ್ತೀವಿ. ಅವ್ರು ಅದನ್ನು ರಿಪೋರ್ಟ್ ಮಾಡಿ ಡೆಲೀಟ್ ಮಾಡೋಷ್ಟು ಒಳಗಡೆ ಎಷ್ಟು ವ್ಯೂಸ್ ಆಗಿರುತ್ತೋ ಅಷ್ಟು ವ್ಯೂಸೇ ಸಾಕು. ಯಾಕಂದರೆ ಜನಗಳಿಗೆ ಒಂದು ಸಲ ಮನ್ಸೊಳಗಡೆ ಹೊಂಟಾಯ್ತು ಅಂದರೆ ಖಂಡಿತ ಅದನ್ನು ಫಿಕ್ಸ್ ಮಾಡ್ಕೊತಾರೆ, ಡ್ರೈವರ್ ಆಗಲಿ ಜನಗಳಾಗಲಿ. ಆದರೆ ಇವ್ರು ತಿಳ್ಕೊಂಡಿರೋದೇನೋ ಫೇಸ್ಬುಕ್ಕಿಂದ ಡಿಲೀಟ್ ಮಾಡ್ಬೋದು, ಆದರೆ ಡ್ರೈವರ್ಗಳ ಮನಸ್ಸಿಂದ ಡಿಲೀಟ್ ಮಾಡೋಕ್ಕಾಗಲ್ಲ. ಇವತ್ತಿಗೂ ರೋಡಲ್ಲಿ ಎಲ್ಲರೂ ಹೋಗ್ತಾಯಿದ್ರೆ ಎಷ್ಟೋ ಡ್ರೈವರ್ಗಳು ನನ್ನ ಮಾತಾಡಿಸ್ತಾರೆ, ನಮಗಷ್ಟೇ ಸಾಕು. ವಿಚಾರಗಳನ್ನ ಸ್ಪ್ರೆಡ್ ಮಾಡ್ತಾನೆ ಇರೋಣ, ಇಂಥವಕ್ಕೆಲ್ಲ ನಾವು ಜಗ್ಗೋದೇ ಇಲ್ಲ. ಇರಲಿ, ನೋಡ್ಕೊಳ್ಳೋಣ. ಧನ್ಯವಾದ ನಿಮಗೆ.